ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದಂತಹ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಫಲಿತಾಂಶ ಪ್ರಕಟವಾಗಿರುವಂಥದ್ದು. ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನುವಂತಹ ಒಂದು ಏನು ಫೈಟ್ ಇತ್ತು, ಆ ಫೈಟ್ಗೆ ಇದೀಗ ರಣರೋಚಕ ತಿರುವು ಬಂದಿರುವಂಥದ್ದು. ಈಗಾಗಲೇ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ ರಮೇಶ್ ಕತ್ತಿ ಅವರು ಮೀಸೆಯನ್ನು ತಿರುವುತ್ತಾ ಇದ್ದಾರೆ. ಅಂದರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಬೇರೆ ಯಾರ ಆಟ ನಡೆಯುವುದಿಲ್ಲ, ಇಲ್ಲೇನೇ ಇದ್ರು ಕತ್ತಿ ಮತ್ತು ಪಾಟೀಲರ ಆಟ ಮಾತ್ರ ನಡೆಯುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಇದೀಗ ಹುಕ್ಕೇರಿಯ ಮತದಾರರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಿಖಿಲ್ ಕತ್ತಿ ಅವರಾಗಿರ್ಬೋದು, ಅದರ ಜೊತೆಗೆ AB ಪಾಟೀಲ್ ಅವರಾಗಿರ್ಬೋದು, ರಮೇಶ್ ಕತ್ತಿ ಅವರಾಗಿರ್ಬೋದು, ಒಟ್ಟಾಗಿ ಸೇರಿಕೊಂಡು ನಾವೇನು ಸ್ಟ್ರಾಟಜಿ ಮಾಡಿಲ್ಲ ಅಂತಿದ್ದಾರೆ, ಆದರೆ ಒಳಗೆ ಸ್ಟ್ರಾಟಜಿ ಮಾಡಿ ಇವತ್ತು ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಈ ಒಂದು ಚುನಾವಣೆ ಸದ್ದು ಮಾಡಿತ್ತು. MLA ಎಲೆಕ್ಷನ್ನೂ ಮೀರಿಸುವಂತಹ ಒಂದು ಚುನಾವಣೆ ನಡೆದು ಹೋಗಿದೆ. ಅದರಲ್ಲಿ ಮತದಾರರು ನಿಮ್ಮ ಕೈ ಹಿಡಿದಿದ್ದಾರೆ, ಏನು ಹೇಳ್ತೀರಿ? ಅಲ್ಲ, ಇದೀಗ ನಾನು ಹೇಳಿದ್ನೇನು, ಇವತ್ತಿನ ದಿವಸ ನಾವು ಮತದಾರ ಅನ್ನೋಕ್ಕಿಂತ ನಾವು ಹುಕ್ಕೇರಿ ತಾಲೂಕ ನಮ್ಮ ಒಂದು ಕುಟುಂಬ. ಯಾಕಂದರೆ 40 ವರ್ಷಗಳಿಂದ ಹುಕ್ಕೇರಿ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ, ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ನಾನು ನಡೆಸ್ಕೊಂಡು ಬಂದಿದ್ವಿ. ಹಿರಿಯ ಸಹೋದರಾಗಿರ್ತಕ್ಕಂಥ AB ಪಾಟೀಲರು ನಾವೆಲ್ಲ ಕೂಡ ನಡೆಸ್ಕೊಂಡು ಬಂದಿದ್ವಿ. ಭಾಳ ನನ್ನ ದೇವರುಗಳು ಇವತ್ತು ದಿವಸ ಒಳ್ಳೆಯ ನಿರ್ಣಯವನ್ನು ತಗೊಳ್ಳಿದ್ದಾರೆ. ಇಂಥ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಸರ್ಕಾರದ ಆ ಮಂತ್ರಿ ಮುಂದೆ ನಿಂತ್ಕೊಂಡು, ಒಬ್ಬ ಉಸ್ತುವಾರಿ ಮಂತ್ರಿ ಮುಂದೆ ಬಂದು ಕೂತು ನಿಂತ್ಕೊಂಡು ಇವತ್ತು ದಿವಸ ಆಶೆ ಆಮಿಷಗಳು ಇವತ್ತು ದಿವಸ ಮರಾಠ ಸಮಾಜಕ್ಕೆ ಅಷ್ಟು, ಜೈನ್ ಸಮಾಜಕ್ಕೆ ಇಷ್ಟು, ಮುಸ್ಲಿಂ ಸಮಾಜಕ್ಕೆ ಅಷ್ಟು, ಮತ್ತೊಂದು ಲಿಂಗಾಯತ ಸಮಾಜಕ್ಕೆ ಅಷ್ಟು ಇಷ್ಟು ಅನ್ನುವಂಥ ಏನೋ ಬೋಗಸ್ ಕಾರ್ಯಕ್ರಮಗಳನ್ನ ಹಾಕೋದ್ರ ಮುಖಾಂತರ ಸಾಕಷ್ಟು ನಮ್ಮನ್ನು ಹಣಿಯಲಿಕ್ಕೆ ಪ್ರಯತ್ನ ಮಾಡಿದರು. ನನ್ನ ದೇವರುಗಳು ಪ್ರಬುದ್ಧರಿದ್ದಾರೆ, ಯಾವುದಕ್ಕೆ ಒಳಪಡೋದಿಲ್ಲ. ಸ್ವಾಭಿಮಾನ ನಮಗೆ ಶ್ರೇಷ್ಠ. ಆ ಸ್ವಾಭಿಮಾನ ಮನದಲ್ಲಿ ಇಟ್ಕೊಂಡು ಇವತ್ತು ದಿವಸ ಅವ್ರಿಗೆ ಏನು ಉತ್ತರ ಹೇಳಬೇಕು ಈ ಚುನಾವಣೆ ಮುಖಾಂತರ ಉತ್ತರವನ್ನು ಹೇಳಿದ್ದಾರೆ. ಸರ್, ಈಗ ನಿಮ್ಮದು ಜೋಡೆತ್ತು, ಇನ್ನೊಂದು ಕಡೆ ಎಲ್ಲ 3 ಜನ ಸಹೋದರರು ಇಲ್ಲೇ ಟಿಕಾಣಿ ಹೂಡಿ ನಿಮ್ಮ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಮಾಡ್ತಾ ಇದ್ರು, ಜನರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಯಾವುದೂ ಇವತ್ತು ವರ್ಕೌಟ್ ಆಗಿಲ್ಲ. ಇನ್ನು ಬರುವಂಥ ನಿರ್ಮಾಣಗಳಲ್ಲಿ ಅವರು ಯಾವುದೇ ತಾಲೂಕಿನಲ್ಲಿ 3 ಜನನೋ 4 ಜನನೋ ಅಥವಾ 5 ಜನ ಟಿಕಾಣಿ ಹೊಡೆದನು ಸಹಿತ ಹುಕ್ಕೇರಿ ಆಗಿರ್ತಕ್ಕಂಥ ಪರಿಸ್ಥಿತಿನ ಅಲ್ಲಿಯೂ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.